ಜೊತೆಯಲಿ ನೋಡಕ್ ಒಳ್ಳೆ ಬ್ಯಾಡ್ಗೆ ಮೆಣಸಿನ್ಕಾಯಿ ತರ ಇದ್ರು, ಹುರ್ಕೊಳ್ಳೋದ್ ಮಾತ್ರ ಒಳ್ಳೆ ಗುಂಟೂರು ಮೆಣಸಿನ್ಕಾಯಿ ತರ. ಏನಿದು? ಯಾರಿದೆಲ್ಲ ಬರ್ದಿದ್ದು ಬೋರ್ಡ್ ಮೇಲೆ? ವೇಸ್ಟ್ ಫೆಲೋಸ್. ಇವತ್ತು ನಿಮ್ ಯಾರಿಗೂ ಪಾಠ ಇಲ್ಲ. ನಾನ್ ಪಾಠ ಮಾಡಲ್ಲ ಅಂತ ಹೇಳ್ದೆ ಅಷ್ಟೇ, ಆದ್ರೆ ನಿಮ್ ಕೆಲ್ಸ ಇನ್ನ ಬಾಕಿ ಇದೆ. ನೆನ್ನೆ ನಿಮ್ಗೆಲ್ಲ ಒಂದ್ ಸ್ಟೋರಿ ಕ್ರಿಯೇಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ನಲ್ಲ, ಮಾಡಿದ್ದೀರಾ? ವೆರಿ ಗುಡ್. ಹಾಗಾದ್ರೆ ನಮ್ ಕ್ಲಾಸಲ್ಲಿ ಒಬ್ಬ ಅತಿ ಬುದ್ಧಿವಂತ ಹುಡುಗ ಇದ್ದಾನಲ್ಲ, ಅವನಿಂದಾನೇ ಶುರು ಮಾಡೋಣವಾ? ಏನಂತೀರಾ ಸ್ವಾಮಿ? ಸಾರಿ ಟೀಚರ್, ರಾತ್ರಿ ನಾನು ಕತೆ ರೆಡಿ ಮಾಡ್ತಿದ್ದೆ, ಅಷ್ಟರಲ್ಲಿ ನನ್ನ ಸೀನಿಯರ್ ಬಂದು ಕಾಟ ಕೊಟ್ಬಿಟ್ರು. ಇದಕ್ಕೆ ಏನು ಮಾಡಕ್ ಆಗ್ಲಿಲ್ಲ ಟೀಚರ್. ಶಟ್ ಅಪ್ ಯು ಇಡಿಯಟ್. ಪ್ರತಿ ಸಲ ಏನಾರು ಒಂದ್ ನೆಪ ಮಾಡ್ಕೊಂಡು ಬರ್ತೀಯ. ಇವತ್ ನೀನ್ ಕತೆ ಹೇಳಲೇಬೇಕು, ಇಲ್ಲ ಅಂದ್ರೆ ಆಚೆ ಕಾಲಿಡೋಂಗಿಲ್ಲ. ಹೇಳಲೇಬೇಕು. ಟೀಚರ್ ಸರಿ ಟೀಚರ್. ಈ ಸಿಲಿಕಾನ್ ಸಿಟಿ ಅನ್ನಿಸ್ಕೊಂಡಿರೋ ಬೆಂಗಳೂರಲ್ಲಿ ಒಬ್ಬ ಸ್ಮಾರ್ಟ್ ಹುಡುಗ ರಿಪೋರ್ಟರ್ ಆಗ್ಬೇಕು ಅಂತ ಯಾರನ್ನೋ ಹುಡ್ಕೊಂಡು ಮಾರ್ಕೆಟ್ ಅಲ್ಲಿ ಅಲಿತಾ ಇದ್ನಂತೆ. ಆಗ ಗುಂಟೂರಿಂದ ಬಂದಿರೋ ಒಂದು ಲೇಡಿ ಅವನ ಡಿಕ್ಕಿ ಹೊಡೆದ್ಲಂತೆ. ಅವಳು ಆ ಒಳ್ಳೆ ಹುಡುಗನ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಬಾಯಿಗೆ ಬಂದಂಗ ಚೆನ್ನಾಗಿ ಬೈದ್ಬಿಟ್ಟು ಹೋದ್ಲಂತ. ಆಮೇಲೆ ಆ ಸ್ಮಾರ್ಟ್ ಹುಡುಗ ಗುಂಟೂರು ಹುಡುಗಿ ಯಾವಾಗ ಸಿಕ್ಕಿದ್ರು ಬರೀ ಜಗಳ ಮಾಡ್ಕೋತಿದ್ರಂತೆ ಟೀಚರ್. ಶಟ್ ಅಪ್. ಏನೇನೋ ಬಾಯ್ ಬಂದಂಗೆಲ್ಲ ಹೇಳ್ಬೇಡ. ಅಯ್ಯೋ ಸೀರಿಯಸ್ ಆಗಿ ಒಂದು ವಂಡರ್ಫುಲ್ ಕಥೆನೇ ಹೇಳ್ತಾ ಇದೀನಿ ಟೀಚರ್. ನಿನ್ ಕತೆಲಿ ಆ ಹುಡುಗಿ ಗುಂಟೂರಿಂದ ಬಂದಿದ್ಲಾ? ಗೊತ್ತಿಲ್ಲ ಟೀಚರ್, ಆದ್ರೆ ಅವಳ ಮುಖ ಯಾವಾಗ್ಲೂ ಹುರ್ಕೋತಿರುತ್ತಲ್ಲ, ಅದಕ್ಕೆ ನಾನೇ ಸುಮ್ಮನೆ ಅಂದ್ಕೊಂಡೆ. ಸಾಕು, ನಿನ್ ಕತೆ ಡಬ್ಬಾ ತರ ಇದೆ. ಕೂತ್ಕೋ. ಯು ಸ್ಟ್ಯಾಂಡ್ ಅಪ್. ನಿನ್ ಕತೆ ಹೇಳು. ಒಂದ್ಸಲ ಒಬ್ಳು ಗುಂಟೂರು ಹುಡುಗಿ ಒಂದ್ ಚಿಕ್ಕ ಹುಡುಗನ್ ತಲೆ ಕೊಡದ್ಲು ಅಂತ ಸುದ್ದಿ ಆಗುತ್ತಂತೆ. ಅದನ್ನ ಏರಿಯಾದಲ್ಲಿರೋ ಒಬ್ಬ ಸ್ಮಾರ್ಟ್ ಹುಡುಗ ಟಿವಿಲಿ ಸುದ್ದಿ ಮಾಡ್ತಾನಂತೆ. ಆಗ ಅವಳು ಅರೆಸ್ಟ್ ಆಗಿ ಅವಳ ಕೆಲ್ಸನೂ ಹೋಗ್ಬಿಡುತ್ತಂತೆ. ಆ ಕೋಪಕ್ಕೆ ಅವಳು ಪಾಪ ಆ ಸ್ಮಾರ್ಟ್ ಹುಡುಗಂಗೆ ನಡು ರೋಡಲ್ಲಿ ಕಪ್ಪಾಳು ಕೊಡ್ಬಿಡ್ತಾಳಂತೆ. ಶಟ್ ಅಪ್. ಯಾವನು ಹೇಳ್ಕೊಟ್ಟಿದ್ದೀರಲ್ಲ ನಿಮ್ಗೆ? ನಾನೇ ಟೀಚರ್, ಯಾಕೆ ಸರಿ ಇಲ್ವಾ? ಕೂತ್ಕೋ. ನೀನ್ ಹೇಳು. ಒಬ್ಬ ಸ್ಮಾರ್ಟ್ ಹುಡುಗ ಇರ್ತಾನಂತೆ. ಅವನ ಹತ್ರ ಒಬ್ಬ ಲೇಡಿ ಬಂದು ಅವನಿಗೆ ಕಪಾಳು ಕೊಡಿತಾಳಂತೆ. ಆಗ ಆ ಸ್ಮಾರ್ಟ್ ಹುಡುಗ ಯಾಕಿಂಗಾಯ್ತು ಅಂತ ಯೋಚನೆ ಮಾಡಿ ಆ ಹುಡುಗಿ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಂತಾನಂತೆ. ಈಗ ಬಿಟ್ಟು ಸಾರಿ ಕೇಳ್ತಾನಂತೆ. ಫ್ರೆಂಡ್ಶಿಪ್ ಬೆಳೆಸ್ಕೊಂತಾನಂತೆ. ಹೋಗ್ತಾ ಹೋಗ್ತಾ ಆ ಹುಡುಗಿಗೆ ಅವನ ಮೇಲೆ ಇಷ್ಟ ಆಗಿ ಐ ಲವ್ ಯು ಅಂತಾಳಂತೆ. ಏನೋ ಹೇಳ್ತಿದ್ಯಾ? ಅವಳಲ್ಲ ಐ ಲವ್ ಯು ಅಂತ ಹೇಳಿದ್ದು, ಅವನು ಅವಳ ಹಿಂದೆ ಬಿದ್ದು ಲವ್ ಮಾಡಿದ್ದು. ಹೌದಾ? ಈ ಕತೆ ನಿಮ್ಗೂ ಗೊತ್ತಾ ಟೀಚರ್? ನಾನು ಆ ಲೇಡಿನೇ ಅವನಿಂದ ಬೀಳ್ತಾಳೆ, ಲವ್ ಯು ಅಂತಾಳೆ, ಮನೆಯವ್ರು ಎಲ್ರೂ ಒಪ್ಸಿ ಮದ್ವೆನೂ ಆಗ್ತಾಳೆ ಅನ್ಕೊಂಡಿದ್ದೆ. ಯು ಬಾಯ್ ಬಂದಿದ್ದೆಲ್ಲ ಹೇಳ್ಬೇಡ. ಅಯ್ಯೋ ಸಾರಿ ಟೀಚರ್, ನಾನು ಹೇಳ್ತಿರೋದು ಸರಿ ಇಲ್ಲ ಅಂದಮೇಲೆ
ಈ ಕತೆ ನಿಮಗೆ ಪೂರ್ತಿ ಗೊತ್ತಿದೆ ಅಂತಾಯ್ತು. ನೀವ್ ಹೇಳಿ ಟೀಚರ್. ಬೇಡ, ಈ ಕತೆ ಕಾನ್ಸೆಪ್ಟೇ ಬೇಡ. ಇವಾಗೆಲ್ಲ ನೀವು ಪಾಠಕ್ಕೆ ಬನ್ನಿ. ಅಯ್ಯೋ ಇಲ್ಲ 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 ಇಲ್ಲ, ಇವತ್ತು ನೀವು ಪಾಠ ಮಾಡಲ್ಲ ಅಂತ ಹೇಳಿದ್ದೀರಾ. ಮಾತು ಒಂದ್ ಮೇಲೆ ಮಾತು, ಕತೆ ಅಂದ್ಮೇಲೆ ಕತೆ. ಈಗ ನೀವು ಅದನ್ನ ಮುಂದುವರಿಸಲೇಬೇಕು. ಅಯ್ಯೋ ರಂಗ, ನನ್ ತಲೆ ನೋವ್ತಿದೆ. ಇದು ಹಚ್ಕೊಳ್ಳಿ ಟೀಚರ್. 20 ತಲೆಗಳು ನಾವು 10 ಸೆಕೆಂಡಲ್ಲಿ ಮಾಯ ಆಗ್ಬಿಡುತ್ತೆ. ಅಯ್ಯೋ, ಇವತ್ ನಂಗೆ ಕ್ಲಾಸ್ ತಗೊಳಕ್ ಮೂಡಿಲ್ಲ. ನಾನು ಮನೆಗೆ ಹೋಗ್ತಿದ್ದೀನಿ. ₹1,800 ಇದೆ ಕಣೆ. ಇನ್ನೂ ₹200 ಸಾಲಲ್ಲ ಬಡ್ಡಿ ಕಟ್ಟೋಕೆ. ಏನು ಮಾಡೋದು? ಅಮ್ಮ, ಇವತ್ತು ನಾಳೆ ಪೂರ್ತಿ ಒಂದಷ್ಟು ರಾಶಿ ಬಟ್ಟೆನ ಐರನ್ ಮಾಡಿಬಿಡ್ತೀವಿ ಬಿಡಮ್ಮ. ಜನ ಕೊಟ್ರಲ್ವಮ್ಮ ಬಟ್ಟೆನ ಐರನ್ ಮಾಡೋಕ್ಕೆ. ಈಗೇನು ₹200-300 ಐರನ್ ಬಾಕ್ಸ್ ಸಿಗುತ್ತೆ. ಅವ್ರವ್ರ ಮನೇಲಿ ಅವ್ರವ್ರ ಬಟ್ಟೆನ ಐರನ್ ಮಾಡ್ಕೋತಾರೆ. ಏನು ಸಂಸಾರ ಮಾಡೋದು ಏನೋ. ಶಾಲಿನಿ ತರೋ ಸಂಬಳ ಬಡ್ಡಿಗೆ ಅದಕ್ಕೆ ಇದಕ್ಕೆ ಅಂತ ಆಗೋಗುತ್ತೆ. ದಿಶಾಗೆ ಬಂದ್ರೇ ಗ್ಯಾರಂಟಿ. ಚೂರು ಪಾರಿದ್ದ ಹಣನೆಲ್ಲ ನಿಮ್ಮಪ್ಪ ನುಂಗಿ ನೀರು ಕುಟ್ಕೊಂಡು ಹೋದ. ಈಗ ಮತ್ತೆ ನಮ್ಮನ್ನು ಸಾಲ್ಗಾರನಾಗ ಮಾಡ್ದ. ಏನು ಮಾಡ್ಕೊಂಡು ಸಾಯ್ಲಿ ನಾನು. ಅಮ್ಮ, ಆಗಲೇ ಓನರ್ ಅಣ್ಣ ಸಿಕ್ಕಿದ್ರು. ರೋಡು ಅಂತಲೂ ನೋಡಿದೆ ಬಾಯಿ ಬಂದಂಗೆ ಬೈದ್ರಮ್ಮ. 3 ತಿಂಗಳು ರೆಂಟ್ ಕೊಡ್ಬೇಕಂತೆ. ಅದು ಅಲ್ಲದೆ ಇನ್ಮೇಲಿಂದ 10,000 ಅಂತೆ ಮನೆ ಬಾಡಿಗೆ. ಅದನ್ನು ಕೊಟ್ರೇನೆ ಅಂತೆ ನಮಗೆ ಜಾಗ. ಇಲ್ಲದೇ ಇದ್ರೆ ಮನೆ ಸಾಮಾನೆಲ್ಲ ಆಚೆ ಬಿಸಾಕ್ತೀನಿ ಅಂತಿದ್ರು. 10,000ನಾ? 10,000 ಅಂದರೆ ಕಷ್ಟ ಆಗುತ್ತಲ್ವೇನೆ. ನಾವು ಬೇರೆ ಮನೆ ಹುಡ್ಕೊಳ್ಳೇಬೇಕು. ಓ, ಮೊದಲೇ ಸಾಲ್ಗಾರರ ಕಾಟ. ಏನೇ ಮಾಡೋದು? ಅಕ್ಕ, ಬಾವನ ಜೊತೆ ಚೆನ್ನಾಗಿದ್ದಿದ್ರೆ ಬಾವನ ಹತ್ರ ಈಸ್ಕೋಬೋದಿತ್ತು. ಕಷ್ಟನೋ ಸುಖನೋ ಅಕ್ಕ ಬಾವನ ಜೊತೆನೇ ಇರಬೇಕಿತ್ತಲ್ಲಮ್ಮ. ಸಾಕು ಸುಮ್ಮನೆ. ನಿಮ್ಮ ಭಾವನ ಅವಳನ್ನ ಚೆನ್ನಾಗಿ ಅಯ್ಯೋ ಅನ್ನಿಸ್ತಾ ಇದ್ದಾನೆ. ಗೊತ್ತಮ್ಮ, ನಮ್ಮ ಪುರಾಣದಲ್ಲಿ ಎಷ್ಟೆಷ್ಟೋ ಕೆಟ್ಟ ಕೆಟ್ಟ ಗಂಡಂದಿರಿದ್ದಾರೆ. ಅದೇ ರೀತಿ ಅವ್ರನ್ನ ಪೂಜೆ ಮಾಡೋ ಹೆಂಗಸರು ಇದ್ದಾರೆ. ಆ ಥರನೇ ಅಕ್ಕ ಭಾವನ ಕ್ಷಮಿಸಿ ಹೊಂದ್ಕೊಂಡಿದ್ದಿದ್ರೆ ನಮ್ಮ ಕಷ್ಟನೂ ಕಡಿಮೆ ಆಗ್ತಿತ್ತೇನೋ. ಅಕ್ಕ, ಅದು ನಾನು ಅದು ಶಾಲಿನಿ ಅವ್ರ ಭಾವನ್ಗೆ ಏನು ತಮಾಷೆ ಮಾಡ್ತಾ ಇದ್ಲು ಕಣೆ. ಗೊತ್ತು ಬಿಡಮ್ಮ, ನನ್ನ ಜೀವನನೇ ಒಂದು ತಮಾಷೆ ಆಗ್ಬಿಟ್ಟಿದೆ. ಅಕ್ಕ, ಸಾರಿನೇ, ನೊಂದ್ಕೋಬೇಡ. ಬಿಡು ಪುಟ, ನೀನು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ನನ್ನ ಗಂಡನ್ನ ನನಗೆ ಸಂತೋಷ ಸಿಗಲಿಲ್ಲ ಅಂತ ಏನು ಬಿಡಲಿಲ್ಲ. ಹೋಗಲಿ ಬಿಡು, ಇವಾಗೇನಕ್ಕೆ ಅದೆಲ್ಲ. ಅಮ್ಮ, ಅವ್ರದ್ದು ಇವ್ರದ್ದು ಎಲ್ಲ ಸೇರಿ 1,00,000 ಆಗಿದೆಯಾ ಸಾಲ? ರಂಗ, 1,00,000ನ? ಜೊತೆಗೆ ಈ ಮನೆ ಬಾಡಿಗೆ. ದುಡ್ಡುಗೋಸ್ಕರ ವಾಪಸ್ ನನ್ನ ಗಂಡನ ಹತ್ರ ಹೋಗಿ ಅಡ್ಜಸ್ಟ್ ಮಾಡ್ಕೊಂಡಿರು ಅಂತ ಮಾತ್ರ ಹೇಳಬೇಡ್ವೆ? ಸಾರಿನೇ ಅಕ್ಕ, ಇನ್ಮೇಲೆ ನಾನು ಹೀಗೆ ಮಾತಾಡಲ್ಲ. ಹೋಗಲಿ ಬಿಡು ಅಮ್ಮ. ಸದ್ಯಕ್ಕೆ ಸಾಲ್ಗಾರ ಹತ್ರ ತಪ್ಪಿಸ್ಕೊಳ್ಳೋಕ್ಕೆ ಇದು ಒಂದೇ ದಾರಿ ಕಣಮ್ಮ. ಏನು ಮಾಡ್ತಿದ್ದೀಯೇ ಶಾಲಿನಿ? ಇದೆಲ್ಲ ನಿನ್ನ ಒಡವೆ. ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಒಡವೆಗಳೇಮ್ಮ ಕಷ್ಟ ಕಾಲಕ್ಕಾಗೋದು. ಹಂಗಲ್ವೇ ಅಕ್ಕ, ಇದೆಲ್ಲ ಬಾಬಾ ಕೊಡ್ಸಿತ್ತು. ಇದು ನೀನು ಅದಕ್ಕೂ ಲೆಕ್ಕಾಚಾರ ಇದೆ. ಮದುವೆ ಟೈಮಲ್ಲಿ ನಾನು ಅವ್ನಿಗೆ ಒಡವೆ ಕೊಡಿಸಿದ್ದೆ ಅಲ್ವಾ, ಸೊ ಅದನ್ನು ಅವನು ಯೂಸ್ ಮಾಡ್ಕೊತಾನೆ, ಇದನ್ನು ನಾನು ಯೂಸ್ ಮಾಡ್ಕೊತೀನಿ. ಸೊ ಸರಿ ಹೋಯ್ತಲ್ವಾ? ಇನ್ನು 5 ವರ್ಷಕ್ಕೆ ಲೀಸ್ ಅಮೌಂಟ್ ಕೊಟ್ಟು ವಿತ್ ಫರ್ನಿಚರ್ ಜೊತೆ ನಿಮ್ಮ ಮನೆ ಅಗ್ರಿಮೆಂಟ್ ಮಾಡ್ಕೋತಾ ಇದ್ದೀನಿ. ಅದೇ ಯಾವುದೇ ಕಾರಣಕ್ಕೂ ಈ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು. ಆಯ್ತು ಬಿಡ್ರಿ, ನಮ್ಗೇನು, ದುಡ್ಡು ಬಂದ್ರೆ ಆಯ್ತು. ಸರಿ, ಈಗ ನನ್ನ ಡೈಲಾಗ್ನಲ್ಲಿ ರಿಪೀಟ್ ಮಾಡಿ ಹೊರಡಿ. ಆಯ್ತು ಸರ್.
ಆದರೂ ಶಾಲಿನಿ ನೀನೆಲ್ಲನೂ ಬಿಟ್ಟು ಬಂದಿದ್ಯಾ. ಈಗ ಇರೋ ಚೂರು ಪಾರು ಒಡವೆನೂ ಕೊಟ್ಬಿಟ್ರೆ ಅಲ್ಲಿ ಬಿಚ್ಚೋಲಿ ಗೌರಮ್ಮನ ಥರ ಆಗ್ತೀಯಲ್ಲೇ. ಅಯ್ಯೋ ಬಿಡಮ್ಮ, ನನ್ನ ಮೆಚ್ಕೊಂಡವನೇ ನನ್ನ ಬಿಟ್ಟಾಯ್ತು. ಇನ್ನು ನಾನು ಯಾರು ನೋಡಿ ಮೆಚ್ಕೊಳ್ಬೇಕಮ್ಮ? ಹಾಗೂ ಆಸೆ ಆದರೆ 100 ರೂಪಾಯಿ ಕೊಟ್ಟರೆ ಡೂಪ್ಲಿಕೇಟೇ ಸಿಗುತ್ತೆ. ಇದನ್ನು ತಗೊಂಡು ಹೋಗಿ ಮಾರಿಬಿಟ್ಟು ಸಾಲ್ಗಾರ್ಗೆ ವ್ಯವಸ್ಥೆ ಮಾಡಮ್ಮ. ರಾಮಣ್ಣವರು ಬನ್ನಿ ಬನ್ನಿ. ಜಾಸ್ತಿ ಟೈಮ್ ಇಲ್ಲ, ಒಂದು ಮುಖ್ಯವಾದ ವಿಷಯ ನಿಮ್ಗೆ ಹೇಳೋಣ ಅಂತ ಬಂದೆ. ಅದು ನಮ್ಮ ಮಗ ಸೊಸೆ ಕೆಲಸದ ಮೇಲೆ ಅಮೇರಿಕಾಗೆ ಹೋಗ್ತಾ ಇದ್ದಾರೆ. 5 ವರ್ಷ ಆಗುತ್ತೆ ಅವ್ರು ಬರೋದು. ಅಲ್ಲಿವರೆಗೂ ಅವ್ರಿದ್ದ ಮನೆ ಖಾಲಿ ಬಿದ್ದಿರುತ್ತೆ. ಗೊತ್ತಿರೋರು ಒಳ್ಳೆ ಜನ ಯಾರ ಇದ್ದರೆ ಮನೇಲಿ ಬಿಟ್ಟಿರಿ ಅಂತ ನನ್ನ ಮಗ ಹೇಳಿದ್ದಾನೆ. ನಿಮ್ಮ ನೆನಪು ಬಂತು, ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂತಂದರೆ ನೀವು ಆ ಮನೇಲಿ ಬಂದು ವಾಸ ಮಾಡೋಕ್ಕಾಗುತ್ತಾ? ರಾಮಣ್ಣವ್ರೆ, ಇದು ನಮ್ಮ ಅದೃಷ್ಟ ಅಂತಾನೆ ತಿಳ್ಕೊತೀವಿ. ಆದರೆ ಅದು ಬಾಡಿಗೆ ಗಿಡಿಗೆ ಏನು ಕೊಡೋದು ಬೇಡ, ಮನೇನ ನೀಟಾಗಿ ನೋಡ್ಕೊಂಡ್ರೆ ಸಾಕು, ಆಯ್ತಾ? ಆಯಿತು. ಸರಿ, ಹಾಗಾದರೆ ಈ ವಾರನೇ ಶಿಫ್ಟ್ ಮಾಡ್ಕೊಂಡು ಬಂದ್ಬಿಡಿ. ಹಾಗಾದ್ರೆ ಟೈಮ್ ಆಗ್ತಾ ಇದೆ, ನನ್ನ ಮಗನ ಏರ್ಪೋರ್ಟ್ ಬಿಡಬೇಕು. ನಾನು ನಿಮ್ಗೆ ಬರಲಾ? ಆಯ್ತು. ನೋಡ್ದಿಯಮ್ಮ, ಕಷ್ಟ ಕೊಡೋ ಆ ರಂಗನೇ ಸಂತೋಷಕ್ಕೂ ಒಂದು ದಾರಿ ಮಾಡಿಕೊಟ್ಬಿಟ್ಟ. ದೊಡ್ಡ ಮನೆ ವಿತ್ ಫರ್ನಿಚರ್, ಅದು ಫ್ರೀ ಆಗಿ ಹೊಡೆದ್ವಲ್ಲಮ್ಮ ಚಾನ್ಸು. ಅದಕ್ಕೆ ಪುಟ್ಟಿ ಹೇಳೋದು, ನಂಬಿ ಕೆಟ್ಟವರಿಲ್ಲವೋ ಶ್ರೀರಂಗನ, ನಂಬದೆ ಕೆಟ್ಟವರುಂಟು ಅಂತ. ಅಮ್ಮ, ಆ ಒಡವೆಗಳೆಲ್ಲ ಮಾರಿ ಸಾಲ್ಗಾರ್ಗೊಂದು ವ್ಯವಸ್ಥೆ ಮಾಡಿಬಿಡೋಣ. ಆಮೇಲೆ ಆ ಮನೆಗೆ ಶಿಫ್ಟ್ ಆಗ್ತೀವಲ್ಲ, ಈಗಿರೋ ರೆಂಟ್ ಮಿಕ್ಕತ್ತೆ, ಈ ಸಾಲ್ಗಾರ್ಗೆ ತೀರಿಸ್ಬಿಡೋಣ. ಆಮೇಲೆ ಎಲ್ಲ ಕ್ಲಿಯರ್ ಆಗುತ್ತೆ, ನೆಮ್ಮದಿಯಾಗಿರ್ಬೋದು. ಬತ್ತೀಯಾ? ಊರ್ ಬಿಟ್ಟು ಬತ್ತೀಯ ನೀನು? ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿರು ಅಂದ್ರೆ ಊರು ಬಿಟ್ಟು ಬತ್ತೀಯ. ಇನ್ನೇನಾದ್ರೂ ನೀನು ಊರ್ ಬಿಟ್ಟು ಬರ್ಬೇಕು ಮಾಡ್ತೀನಿ ನಿನಗೆ. ಎಷ್ಟ್ ಹೇಳಿದ್ರು ಬುದ್ಧಿ ಕಲಿಯಲ್ವಲ್ಲ ನೀನು. ಅಮ್ಮ, ಯಾಕಮ್ಮ ಯಾವ ಬಸ್ಸು ಬರ್ತಾ ಇಲ್ಲ? ಅಯ್ಯೋ ಗೊತ್ತಿಲ್ವಾ, ಇವತ್ತು ಬಸ್ ಸ್ಟ್ರೈಕು. ನಾವು ಯಾವ್ದಾದ್ರು ಆಟೋನೋ ಟೆಂಪೋನೋ ಬರ್ತದ ಅಂತ ಕಾಯ್ತಾ ಇದೀವಿ. ಸ್ಟ್ರೈಕಾ? ಅಯ್ಯೋ ದೇವ್ರೆ, ಇನ್ನು 15 ನಿಮಿಷದಲ್ಲಿ ನಾನು ಸ್ಕೂಲಲ್ಲಿರಬೇಕು. ಇವತ್ತು ಎಕ್ಸಾಮ್ಸ್ ಬೇರೆ. ರಂಗ, ಏನಪ್ಪ ಮಾಡಲಿ? ಮೇಡಮ್, ಏನು ಮಾಡೋಕ್ಕಾಗಲ್ಲ ಮೇಡಮ್. ಗಾಡಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಇಲ್ಲ ಅಂತಂದರೆ ಯಾವುದಾರ ಗಾಡಿ ಬಂದರೆ ಡ್ರಾಪ್ ತೊಗೋಬೇಕು. ಏನಮ್ಮ? ಸರ್ ನಂಗೆ ಗೊತ್ತಾಗ್ತಿದೆ. ಒಂಚೂರು ವಿದ್ಯಾಪೀಠ ಸರ್ಕಲ್ವರೆಗೂ ಬಿಡ್ತೀರಾ? ನನ್ಗೆ ಸ್ಕೂಲ್ ಟೈಮ್ ಆಗ್ತಿದೆ. ಸ್ಕೂಲ್ಗ? ಹಾಂ, ಹೋಗಮ್ಮ. ಸ್ಕೂಲ್ ಬರಬೇಕು ಈ ವಯಸ್ಸಲ್ಲಿ ನನಗೆ. ಅವ್ರಿಗೆ ಕೆಲಸ ಅಲ್ಲ, ಅವ್ರಿಗೆ ಸ್ಕೂಲ್ ಬೇಕು. ನಾವು ಸ್ಕೂಲ್ ನಮ್ಮ ಕಷ್ಟ ನಮ್ಗಾಗೈತಿ. ಎಲ್ಲಿ ಡ್ರಾಪ್ ಕೊಡ್ಬೇಕು ಮೇಡಮ್? ನೀನಾ? ನಾನೇ. ಇಲ್ಲಿ ಯಾಕೆ ಬಂದೆ? ನೀನ್ ಹೊಸ ಗರ್ಲ್ ಫ್ರೆಂಡ್ ಕಾಯ್ತಾ ಇದ್ದಾಳೆ, ಬೇಗ ಹೋಗಿ ಡ್ರಾಪ್ ಕೊಡು ಅಂತ ರಂಗ ಡೈರೆಕ್ಟಾಗಿ ವೈಕುಂಠದಿಂದ ಸಿಗ್ನಲ್ ಕೊಟ್ಟ. ಅದಕ್ಕೆ ಓಡೋಡ್ ಬಂದೆ. ಬನ್ನಿ, ಡೈರೆಕ್ಟಾಗಿ ಸ್ಕೂಲ್ ಬಾಗ್ಲಿಗೆ ಬಿಡ್ತೀನಿ. ನರ್ಕಕ್ಕೆ ಬೇಕಾದ್ರೂ ಹೋಗ್ತೀನಿ, ನಿನ್ ಬೈಕ್ ನಾನು ಹತ್ತಲ್ಲ. ನನ್ ಬೈಕ್ ಹತ್ಲಿಲ್ಲ ಅಂದ್ರೆ ಎಕ್ಸಾಮ್ ನಿಮ್ ತಾತ ಮಾಡ್ತಾನ, ಬನ್ರಿ ರೇ. ಏನ್ ಬೇಕಾದ್ರೂ ಆಗ್ಲಿ, ನಿನ್ ಸಹಾಯ ನನ್ಗೆ ಬೇಕಾಗಿಲ್ಲ. ಅಯ್ಯೋ ರೇ, ನಾನೇ ನಿಮ್ ಗಂಡ ಕರಿತಾ ಇಲ್ಲ, ಹೊಸ ಬಾಯ್ ಫ್ರೆಂಡ್ ಆಗಿ ಕರಿತಾ ಇದ್ದೀನಿ. ಅಲ್ರಿ, ಗೊತ್ತು ಗುರಿಲ್ದಿರೋರು ರೋಡಲ್ಲಿ ಹೋಗೋ ಬರೋತ್ತಲ್ಲ ಡ್ರಾಪ್ ಕೇಳ್ತೀರಾ? ನಾನ್ ಮಾತ್ರ ಬೇಡವಾ ನಿಮ್ಗೆ? ಒಂದ್ ತಿಳ್ಕೊಳ್ರಿ, ಗೊತ್ತಿಲ್ದಿರೋ ದೇವ್ರಿಗಿಂತ ಗೊತ್ತಿರೋ ದೆವ್ವನೇ ವಾಸಿ ಇದೆ ಅಂತ ಗಾದೆನೇ ಇದೆ. ಬನ್ನಿ ಕೂತ್ಕೊಳ್ಳಿ, 3 ನಿಮಿಷದಲ್ಲಿ ಸ್ಕೂಲ್ ಹತ್ರ ಇರ್ತೀರಾ. ನಿಂಗೆ ಅಷ್ಟೊಂದು ಚಪ್ಲ ಇದ್ರೆ ನಿನ್ ಚಾಂದ್ನಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗು. ದೊಡ್ಡದಾಗಿ ಬಂದ್ಬಿಟ್ಟ ಸಹಾಯ ಮಾಡಕ್ಕೆ. ಇವತ್ತು ನಾನು ಎಕ್ಸಾಮ್ ಹಾಳಾದ್ರೂ ಪರವಾಗಿಲ್ಲ,
ನಾನು ನಿನ್ನ ಜೊತೆ ಕೂತ್ಕೊಂಡು ಬರಲ್ಲ. ಇದ್ದೇ ಮಾತಾ? ಹೌದು. ಆಮೇಲೆ ನಾನು ಹೋದ್ಮೇಲೆ ಫೀಲ್ ಮಾಡ್ಕೋಬಾರ್ದು. ಹೋಗೋ ಊರ್ಗ್ ನೀನ್ ಒಬ್ನೇನಾ ವೆಂಕಟೇಶ್ವರ? ಆಯ್ತು ಸುಮ್ನಿರೆ. ನೋ ಪಾಪ ಒಳ್ಳೆ ಹುಡುಗಿ, ಸಹಾಯ ಮಾಡೋಣ ಅಂತ ಬಂದ ಇಡೀ ಬೆಂಗಳೂರಿಗೆ ಅಷ್ಟು ಕೊಬ್ಬಿದ ನಿಮ್ಗೆ. ನೀವಿಲ್ಲ ಅಂದ್ರೆ ಇನ್ನೊಬ್ರನ್ನ ಕರ್ಕೊಂಡು ಹೋಗ್ತೀನಿ. ನನ್ ಬೈಕ್ ಹತ್ತಕ್ಕೋ ಪುಣ್ಯ ಮಾಡಿರ್ಬೇಕು. ರಂಗ ಹೋಗೇ ಬಿಟ್ಟ ಪಾಪಿ. ಇನ್ನೊಂದೆರಡು ಸಲ ಕರೆದಿದ್ದಿದ್ರೆ ಆಟೋ ಚಾರ್ಜ್ ಕೊಟ್ಟು ಅವನ್ ಬೈಕಲ್ಲೇ ಹೋಗ್ಬೋದಿತ್ತು. ಟೈಮ್ ಆಗ್ತಿದೆ. ಅಯ್ಯೋ ಇದು ಬೇರೆ ತಗ್ಲಾಕೋತಲ್ಲಪ್ಪ. ನೋಡ್ಬಾರ್ದು. ಅಬ್ಬಾ ಬಚಾವಾದೆ. ಯಾಕೋ ಹಂಗ್ ನೋಡ್ತಾ ಇದೀಯಾ? ಫಾತಿಮಾ, ಮೇರಿ ಜಾನ್, ನಮ್ದಕ್ಕೆ ಒಂದು ಸಣ್ಣ ಹೆಲ್ಪ್ ಮಾಡ್ತೀರಾ? ಹಾಯ್ ಜಾನ್ ಬೇಕಾದ್ರೂ ಕೊಡ್ತೀನಿ. ಏನ್ ಬೇಕು ಹೇಳೋ? ಹೋಲ್ ಸೆಟಪ್. ಯಾಕೆ ಸುಮ್ಮನೆ ಇಲ್ಲಿ ವೇಟ್ ಮಾಡ್ತೀರಾ? ಇವತ್ತೆಲ್ಲದಕ್ಕೂ ಬಂದಿಗೆ ಐತೆ. ನಿಮ್ದಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ನಮ್ದಕ್ಕೆ ಎಲ್ಲಿಗೆ ಡ್ರಾಪ್ಗೆ ಮಾಡ್ತಾರೆ. ಓ ಥ್ಯಾಂಕ್ ಯು ಮೇಡಮ್. ನನ್ನ ವಿದ್ಯಾಪೀಠವರೆಗೂ ಡ್ರಾಪ್ ಮಾಡ್ತೀರಾ ಪ್ಲೀಸ್? ಅಯ್ಯೋ ನಿಮ್ದಕ್ಕೆ ಬೇಕಾದ್ರೆ ವಿದ್ಯಾಪೀಠಗೆ ಯಾಕೆ ವಿಂಡ್ಸರ್ ಮ್ಯಾನರ್ಗೂ ಡ್ರಾಪ್ ಮಾಡ್ತಾರೆ. ಬನ್ನಿ ಹತ್ತಿ. ಆಮೇಲೆ ನಮ್ದಕ್ಕೆ ಫುಲ್ ಫಾಸ್ಟ್ಗೆ ಹೋಗ್ತಾರೆ. ಅದಕ್ಕೆ ಬಿಗಿಯಾಗಿ ಹಿಡ್ಕೊಂಡ್ಗೆ ಕೂತ್ಕೊಳ್ಳಿ. ಮೆತ್ತಗೆ ಹೋಗಿ ಪ್ಲೀಸ್. ಅಯ್ಯೋ ನಮ್ದಕ್ಕೆ ಅದು ಅಭ್ಯಾಸನೇ ಇಲ್ಲ. ನಿಮ್ದಕ್ಕೆ ಬಿಗಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳಿ. गाड़ी में बैठे हैं पम बम 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 और रास्ता खो जाए. ನೀವ್ ಹಿಂಗ್ ಹಾಡ್ತಾ ಇದ್ರೆ ಆನೇ ಮಾಡೋದ್ ಬೇಡ ಅನ್ಸುತ್ತೆ. ಹೌದಾ? ಹಂಗಾರೆ ಇನ್ನೊಂದು ಸಾಂಗ್ ತಗೊಳ್ಳಿ. ಮೆಹಂದಿ ಲಗಾ के रखना डोली सजा के रखना मैंने तुझे गोरी आएगा तेरा सजना. ತುಂಬಾ ಚೆನ್ನಾಗಿದೆ. ಹಂಗಾರೆ ಇನ್ನೊಂದಿಗೆ ಒಂದು. ಬೇಡ ನೀವ್ ಹಿಂಗೆ ಹಾಡ್ತಾ ಇದ್ರೆ ನಾನ್ ಮೋರ್ಚೆ ಬಿದ್ದು ಹೋಗ್ತೀನಿ. ಪ್ಲೀಸ್ ಬೇಡ. ಹೋಗಿಪ್ಪ. ನಮ್ಮ ಹಾಡು ಅಂದ್ರೆ ಎಲ್ಲರೂ ಹಿಂಗೆ ಎದುರ್ಕೊಳ್ತಾರೆ. ಅದೇನೋ ಗೊತ್ತಿಲ್ಲ. ಆದ್ರೂ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿಗೆ ಇಲ್ಲ. ಅದಕ್ಕೆ ಒಂದು ಗಾಡಿಗೆ ಇರಬೇಕು, ನಹಿತೋ ಗಂಡಾಗೆ ಇರಬೇಕು. ಅದ್ರಲ್ಲೂ ಪ್ರೀತಿಗೆ ಮಾಡೋ ಗಂಡಾಗೆ ಸಿಕ್ಬಿಡ್ತು ಅಂದ್ರೆ ನಿಮ್ದು ಸ್ವರ್ಗಕ್ಕೆ ಬೆಂಕಿಗೆ ಬಿತ್ತು ಅಲ್ಲ? ಓ ನಿಮ್ದಕ್ಕೆ ಶಾದಿಗೆ ಆಯ್ತು. ಮತ್ತೆ ಒಬ್ರದಿಗೆ ಬಂದಿದ್ದೀರಾ? ನಿಮ್ದಕ್ಕೆ ಗಂಡಾಗೆ ಎಲ್ಲಿ? ಅವರು ಬಿಸಿ. ಓ
ಎಷ್ಟೇ ಬಿಸಿಗೆ ಆದ್ರು ಬೀವಿಗೆ ಹತ್ರ ಬರಲ್ವಾ? ಹತ್ರ ಬರ್ದೇ ಇರೋಷ್ಟು ಬ್ಯುಸಿ ಅವರು. ಜೋಕ್ ಮತ್ ಬೋಲ್ಲ. ನಮ್ದಕ್ಕೆ ಗೊತ್ತು ನಿಮ್ದಕ್ಕೆ ಗಂಡಗೆ ಸರಿಗೆ ಇಲ್ಲ ಅಂತ. ಅದಕ್ಕೆ ತಾನೇ ನೀವು ಅವ್ರದಕ್ಕೆ ಬಿಟ್ಟು ಒಬ್ರದಕ್ಕೆ ಬಂದಿರೋದು. ಸರಿಯಾಗಿ ಮಾತಾಡಿ. ನನ್ನ ಗಂಡ ದೇವ್ರಂತವನು, ನನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಹಾಯಲ್ಲ, ಅದೃಷ್ಟಾಗೆ ಮಾಡಿದ್ದೀರಾ. ನೀವು ನಿಮ್ದಕ್ಕೆ ಗಂಡಗೆ ಇಷ್ಟಿಗೆ ಪ್ರೀತಿಗೆ ಮಾಡ್ತಾರೆ. ಅದೆಲ್ಲ ನಿಮ್ಗೆ ಯಾಕೆ? ನಾನು ಸ್ಕೂಲ್ ಬಂತು, ನಿಲ್ಸಿ. ಅಯ್ಯೋ, ಇಷ್ಟೊಂದು ಬೇಗಗೆ ಹೋಗ್ತಿದ್ದೀರಾ? ನಮ್ದಕ್ಕೆ ಜಾನ್ಗೆ ಹೋದಂಗೆ ಆಗ್ತಾ ಇದೆ. ಅಂದ್ರೆ ಕುಚ್ ನೈ. ಒಳ್ಳೆ ಟೈಮ್ ಬಂದು ಹೆಲ್ಪ್ ಮಾಡಿದ್ರಿ, ಥ್ಯಾಂಕ್ ಯು. ಅರೆ, ನಿಮ್ದಕ್ಕೆ ಅಷ್ಟು ದೂರದಿಂದ ಕರ್ಕೊಂಡಿಗೆ ಬಂದಿದ್ದಾರೆ. ನಮ್ದಕ್ಕೆ ಬರೀ ಥ್ಯಾಂಕ್ಸ್ಗೆ ಹೇಳಿದ್ರೆ ಹೆಂಗೆ? ಮತ್ತೆ हाय हाय, क्या खूब लग रही हो मेरी जान. बाल सिल्की सिल्की, गाल मिल्की मिल्की. एक बार गले लग जाओ मेरी जान, नजरात जान, उमरात जान.